ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು, ಬೈಕ್ ಪೆಟ್ರೋಲ್ ಹಾಕ್ಸ್ಬೇಕು, ಹಾಗೆ ಒಂದೊಳ್ಳೆ ಶೂ, ಒಂದೊಳ್ಳೆ ವಾಚ್. ಕೆಲಸಗಾರರಿಗೆ ಕೂಲಿ ಕೊಡ್ಬೇಕು, ಮನೆದು ಲೋನ್ ಕಟ್ಬೇಕು, 1 ಡಜನ್ ಶೂ ಸ್ಟ್ಯಾಂಡ್ ಅಲ್ಲಿ, ಅರ್ಧ ಡಜನ್ ವಾಚ್ ಗಾಡ್ರೇಜ್ ಬಿರ್ನಲ್ಲಿ. ಮತ್ತೇನು? ರೀ ಪಾಕೆಟ್ ಮನಿ ಕೇಳ್ತಿದ್ದಾನೆ ಕೊಡಿ. ಹೋಗೆ, ನಂಗೆ ಸಾಲ್ಟೇಜ್ ಅದೇ, ಹೋಗೆ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಟ್ಯಾಕ್ಸ್ ಹಾಕಿದ್ರೆ ಈ ನನ್ನ ಮಗ ನನಗೆ ಇನ್ಕಮ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, GST ಹಾಕೊಂಡು ಎಲ್ಲ ಜಡಿತಾನ ಇವನು. ಬೆಗ್ಗೆ ಆಡ್ಬೇಡ ನೀನು. ಏನಪ್ಪ ನೀನು? ಆ ರಮೇಶ್ ಅಂಕಲು ದೊಡ್ಡ ಮಗಂಗೆ ಬುಲೆಟ್ ಬೈಕ್ ಕೊಡ್ಸವ್ರೆ, ಆ ಸುರೇಶ್ ಅಂಕಲು ಅವ್ರ ಚಿಕ್ಕ ಮಗಂಗೆ ಆಪಲ್ ಫೋನ್ ಕೊಡ್ಸವ್ರೆ. ನಮ್ಮ ಅಪ್ಪಂಗಿರೋದು ಒಬ್ಬನೇ ಮಗ, ಬೈಕ್ ನ ಯಾವ ಜಾತ್ರೆಲ್ಲೂ ಕೊಡ್ಸಿಲ್ಲ, ಹುಷಾರಿಲ್ದಾಗ ತಿನ್ನಕ್ ಆಪಲ್ಲು ಕೊಡ್ಸಿಲ್ಲ, ಖರ್ಚು ಕಾಸು ಕೊಡ್ತಿಲ್ಲ. ರಂಗಪ್ಪನ ಮಗ ದಿನೇಶನ್ಗೆ ಮದುವೆಯಾಗ 1 ವರ್ಷ, ಅವನಿಗೆ ಅವಳಿ ಜವಳಿ ಮಕ್ಕಳು. ಆ ಮರಿಯಪ್ಪನ ಮಗ ಮಹೇಶನ್ಗೆ ಮದುವೆಗೆ 2 ತಿಂಗಳು ಕಣೋ, 3 ತಿಂಗಳು ಬೆಮೆನ್ಸಿ ಅವನ ಹೆಂಡತಿ. ಯಾವ್ದನ ಹುಡುಗಿ ನೋಡಿ ಮದುವೆ ಮಾಡೋಣ ಅಂತಂದ್ರೆ ಓಹೋ ನಾವು ಈ ಸ್ಕೂಲಲ್ಲಿ ಲವ್ ಮಾಡ್ಬಿಡಿದ್ವಿ, ಮದುವೆ ಆಗಲ್ಲ ಅಂತೀಯ. ಅಯ್ಯ ನಿನ್ನ ಲೇ, ಯಾವ್ದನ ಕಾಸಿರೋ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳೋ ಹನಿಮನ್ಗೆ ಅಂತ. ಮ್ಯಾಲ್ಡೀವ್ಸ್, ಸ್ವಿಟ್ಜರ್ಲ್ಯಾಂಡ್, ಥಾಯ್ಲ್ಯಾಂಡ್ಗೆ ಅಂತ ಹೋಗ, ಬುದ್ಧಿ ಚುರುಕಾಯ್ತದ ಹೋಗ. ನನಗೆ ಈ ತಾಯ್ಲ್ಯಾಂಡೇ ಸಾಕು. ತಾಯಿಯೇ ದೇವರು. ಬರ್ತೀನಮ್ಮ. ಆಯ್ತು, ನಾನು ಕಲ್ ದೇವ್ರು. ಓಹೋ, ತಾಯಿ ಒಬ್ಳೆ. ಹಂಗ್ಯಾಕಂತೀರಾ, ನೀವು ನನಗ್ ಪತಿ ದೇವ್ರು. ಅಲ್ವಾ, ಕಿವಿಗೆ ಇಯರ್ಪೋಡ್ಸ್ ಹಾಕೊಂಡ್ರೆ ಪ್ರಪಂಚನೇ ಮರ್ತ್ಬಿಡ್ತೀರಾ. ನಿಮಗ್ ಮದ್ವೆ ಆಗಿದ್ಯಾ? ಲವರು, ಬಾಯ್ ಫ್ರೆಂಡು? ಮನೇಲಿ ಗಂಡ ಏನಾದ್ರು ಹುಡುಕ್ತಿದಾರಾ? ಹಾಗಾದ್ರೆ ಕ್ಲಾರಿಟಿಯಿಂದ ಹೇಳ್ತಾ ಇದೀನಿ, ನಂತರ ಕ್ವಾಲಿಟಿ ಇರೋ ಹುಡುಗ ನಿಮ್ಗೆಲ್ಲೂ ಸಿಗಲ್ಲ. ಬಲು ಅಪರೂಪ ನಮ್ ಜೋಡಿ. ಕಣ್ಣು ಮುಚ್ಕೊಂಡು ನಿಮ್ಮ ಮಾತು ನಂಗೆ ಕೇಳ್ಕೊಟ್ಬಿಡಿ. ಏ ಲೂಸು, ಹೋಗು. ಪಾಪ ಗುಂಡಿಗೆ ಬೀಳ್ತಿದ್ದಾನೆ ಅಂತ ಹಿಡ್ಕೊಂಡ್ರೆ ಮುಂಗಾರು ಮಳೆ ಗಣೇಶ್ ರೇಂಜ್ ಫೀಲ್ ಆಗ್ತಿದ್ದಾನೆ. ಹೆಂಗಾದ್ರು ಬಿಡು ನನಗೆ. ನೋಡು ಬ್ರಾ, ಅದು ಬ್ರಾ ಅಲ್ಲ ಕಣ, ಬ್ರೋ, BRO. ಓಕೆ ಬ್ರೋ. ಹೇಳು. ಅದೇನೋ ಲವ್ ಗಿವ್ ಅಂತ ಹೇಳ್ತವನೆ. ದೊರೆ, ಇದನ್ನ ತಗೋದೊರೆ, ಇದನ್ನ ಕುಡ್ದು ಮುಂದೆ ಏನಾಯ್ತು ಅಂತ ಹೇಳು. ಮಳೆ ಬರ್ತಿತ್ತು, ಅಲ್ಲೇ ಗಾಡಿ ಸೈಡ್ಗೆ ಹಾಕಿ ಒಂದ್ ಟೀ ಕುಡಿಯೋಣ ಅಂತ ಹೋಗ್ತಿದ್ನಾ, ಆವಾಗ ಅಲ್ಲೊಂದು ಗುಂಡಿ ಇತ್ತು, ಇನ್ನೇನು ಕಾಲಿಡ್ಬೇಕು, ಒಬ್ಬ ಹುಡುಗಿ ಬಂದು ನಿನ್ ಕೈ ಹಿಡ್ಕೊಂಡು ಲವ್ ಅಟ್ ಫಸ್ಟ್ ನೈಟ್ ಆಯ್ತು. ಅದು ಫಸ್ಟ್ ಟಚ್. ನೀ ಮುಚ್ಚ್, ಮುಂದಕ್ಕೆ ಏನಾಯ್ತು ಅಂತೇಳು, ಇಲ್ಲ ಅಂದ್ರೆ ಸೆಕ್ಷನ್ 302, 307 ಏನೇ ಆಗ್ಲಿ ಚುಪ್ ಜೈಲಿಗೆ ಹೋಗ್ಬಿಡ್ತೀನಿ. ಲವ್ ಯಾಕೋ? ಮತ್ತಿನ್ನೇನು ನೋಡು, ಇವನ್ನ ಅವಾಗಿಂದ ಹೇಳಿದ್ದೆ ಹೇಳಿ ತಲೆಗೆ ಶೂಟ್ ಆಗ್ತವನೆ. ಅನಿಸ್ಕ ಮಗ, ಪ್ಲೀಸ್ ಫುಲ್ ಕುಡಿ, ಆಮೇಲೆ ಫುಲ್ ಹೇಳು. ನಮ್ಮ ಹುಡುಗಿ ಪಕ್ಕಾ ಹೋಮ್ಲಿ, ಹೈಟಲ್ಲಿ ಒಂಚೂರು ಕುಳ್ಳಿ, ಪರವಾಗಿಲ್ಲ. ಶಿ ಬಿಲಾಂಗ್ಸ್ ಟು ಮೈ ಫ್ಯಾಮಿಲಿ ಬಿಕಾಸ್ ಐ ಮೀನ್ ಲವ್ ಡೀಪ್ಲಿ. ಇಷ್ಟು ದೊಡ್ಡ ಬೆಂಗಳೂರಾಗೆ ಕುಡ್ದಾಗ ನಮ್ಮನಿನೇ ನಂಗೆ ಸಿಗಲ್ಲ, ಇನ್ ನಿಂಗೆ ಆ ಹುಡುಗಿ ಸಿಗ್ತಾಳ? ತಿರ್ಗೋ ಭೂಮಿ ಗುಂಡಾಗಿದೆ, ಈ ಗುಂಡ್ಗೆ ಲವ್ ಪ್ಯೂರ್ ಆಗಿದೆ. ಅವಳು ಎಲ್ಲೇ ಇದ್ರು ಹುಡುಕಡನ ಹತ್ರ ಬಂದೇ ಬರ್ತಾಳೆ. ನೀನ್ ಅಪ್ಶಕುನ ಮಾತಾಡಿ ನನ್ ಮನ್ಸ್ ತೋಯಿಸ್ಬೇಡ, ಸುಮ್ನಿರೋ. ಆಯ್ತಪ್ಪ, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್.
ನಿನ್ನ ಪ್ರೀತಿ ಕಾಮಗಾರಿಗೆ ನನ್ನ ಕಡೆಯಿಂದ ಯಾವುದೇ ರೀತಿ ಸಮಾಜ ಸೇವೆ ಬೇಕಾದ್ರೂ ಕೇಳು, ನಾವಿಬ್ರು ಸೇರ್ ಮಾಡ್ತೀವಿ. ಹಾಗಾದ್ರೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ಬಿಟ್ ಬಾ. ಬೆಳಿಗ್ಗೆನ ಎಲ್ಲಿಗೆ? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂದ್ರೆ ಕಟ್ ಮಾಡ್ಬಿಡ್ತೀನಿ ನಿನ್ ನಾಲ್ಗೆ. ನೀಟಾಗಿ ಕಲ್ಸು. ಹಾ, ನೀ ನನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ಹಾ. ತುಂಬಾ ಖುಷಿ ಆಗತ್ ಕಣ. ಬೆಳಿಗ್ಗೆ ಎದ್ವಾ ತಿಂದ್ವಾ ತಮ್ ಕೆಲಸ ಮಾಡ್ಕೊಂಡ್ವಾ ಅನ್ನೋರು ಮಧ್ಯೆ ಹಾ. ಇಂಥ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂದ್ರೆ ಯು ಆರ್ ಗ್ರೇಟ್. ಈ MLA ಕಾರ್ಪೊರೇಟರ್ಗಳು ಇದಾರೆ, ಜನರ ಹತ್ರ ಕಿತ್ತು ಗುಡ್ಡೆ ಆಗ್ತವ್ರೆ. ಈ ನಿನ್ ಸಾಮಾಜಿಕ ಕಳಕಳಿಗೆ ನಾನು ಫ್ಯಾನ್ ಆಗ್ಬಿಟ್ಟೆ. ಹ್ಯಾಟ್ಸ್ ಆಫ್. ಅಪ್ಪ ಅಭಿಮಾನಿ ದೇವ್ರು ಅದೆಲ್ಲ ಏನು ಇಲ್ಲ. ಅಲ್ಲ, ತಿರ್ಗಾ ನೆನ್ನೆ ತರ ಮಳೆ ಬರೋದು, ಹಾ. ಇನ್ನೊಂದ್ ಗುಂಡಿಗೆ ಬೀಳಕ್ ಹೋಗೋದು, ಆ ಟೈಮಲ್ಲಿ ನಮ್ಮ ಹುಡುಗಿ ಬಂದ್ ಕೈ ಹಿಡಿಯೋದು, ಓ. ಅವಳಿಗೊಂದ್ಮೇಲೆ ಲವ್ ಆಗೋದು, ಇಬ್ರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅವಳಿಂದ ಸುತ್ತೋದು, ಹಾ. ಅವಳು ನಮ್ಮಿಬ್ರು ಬಿಟ್ಟು ಇನ್ನೊಬ್ಬನ್ ಲವ್ ಮಾಡೋದಕ್ಕೆ. ಮಗ, ನಂಗೆ ಈ ಲವ್ ಅಲ್ಲಿ ಕಾಂಪಿಟೇಟರ್ ಇರ್ಬಾರ್ದು. ಕಾಂಪಿಟೇಟರ್ ಇರ್ಬೇಕು ಮಗ. ಪ್ರೀತಿ ಪಡ್ಕೊಳಕ್ಕೆ ಸ್ಟ್ರಗಲ್ಲು, ಕಿತ್ತಾಟ, ಒದ್ದಾಟ ಇದ್ರೇನೆ ಅದಕ್ಕೊಂದ್ ಬೆಲೆ. ಎಲ್ಲ ಈಸಿಯಾಗಿ ಸಿಕ್ಬಿಟ್ರೆ ಹೆಣ್ಮಕ್ಳು ಬಾನಾದಾರಿಯಲ್ಲಿ ಟಾಟಾ ಬಾಯ್ ಬಾಯ್ ಅಂತೇಳಿ ಜಾರಿ ಹೋಗ್ತಾ ಇರ್ತಾರೆ ಅಷ್ಟೇ. ನಮ್ಮ ಹುಡುಗಿ ಎಲ್ಲೂ ಜಾರೋಗಲ್ಲ, ಆರ್ಕೊಂಬಂದ್ ನಾನು ನೆಗ್ಲು ಮೇಲೆ ಕೂತ್ಕೊಂತಾಳೆ. ಯಾಗಲ್ ಮೇಲೆ ಕೂತ್ಕೊಂತಾಳೋ ಇಲ್ಲ ಕುಕ್ಕಿ ಹೋಗ್ತಾಳೋ ಯಾರಿಗ್ ಗೊತ್ತು. ಅಯ್ಯ, ನೀನ್ ಕುಕ್ಕೋದೇನಿದ್ರು ನಿನ್ನ ಕಾಗೆ ಕೆಲ್ಸ ಹಾಕೋ. ಆಯ್ತು ಓಯ್. ನಡಿ. ಯಾರೋ ನೀವು? ಏನೋ ಇದಲ್ಲ? ನೀವ್ಯಾರ್ರಿ? ನಾನು ಯಾರು ಅಂತ ಇಲ್ಲೆಲ್ಲರಿಗೂ ಗೊತ್ತು. ನಾ ಏರಿಯಾ ಕಾರ್ಪೊರೇಟ್ರು. ಸರ್ ನಾವು ಪಕ್ಕದ ಏರಿಯಾದವರು ಗೊತ್ತಾಗಿಲ್ಲ ಸರ್. ಏನ್ ಸರ್ ರೋಡಿಗೆ ಹಾಕಿ ಅಂದ್ರೆ ಹೊಟ್ಟೆಗೆ ಹಾಕೊಂಡ್ಬಿಟ್ಟಿದ್ದೀರಾ? ಎಷ್ಟು ತಿಂಗಳು ಅಲ್ಲ ಎಷ್ಟು ತಿಂಗಳಾತು ಅಧಿಕಾರಕ್ಕೆ ಬಂದು ಅಂತ ಕೇಳ್ದೆ. ಯಾಕೆ ಹೆಂಗೈತ್ ಮೈಗೆ? ಅಲ್ಲ ಮೈಗಲ್ಲ, ಹೊಟ್ಟೆಗೆ ಹಸುವಾಗ್ತಿದೆ, ಮನೆಗೆ ಹೋಗಿ ಟಿಫನ್ ಮಾಡ್ಬೇಕು. ಇಲ್ಲೇ ಓಡಾಡ್ತಿರ್ತೀರಾ? ದಿನಕ್ಕೆ 3 ಸಲ ಬಂದು ಕ್ಯೂರಿಂಗ್ ಮಾಡಿ ಹೊಟ್ಟೆ ಕರಗುತ್ತೆ.